ಹಲೋ ಸ್ನೇಹಿತರೆ, ನೀವು ತುಂಬ ಕಷ್ಟಪಟ್ಟು ಹಣ ಸಂಪಾದಿಸುತ್ತಿದ್ದರೂ ತಿಂಗಳ ಕೊನೆಯಲ್ಲಿ ಕೈಯಲ್ಲಿ ಹಣವೇ ಉಳಿಯುತ್ತಿಲ್ಲವೇ? ಎಷ್ಟೋ ದುಡಿದರೂ ಶ್ರೀಮಂತರಾಗಲು ಸಾಧ್ಯವಾಗುತ್ತಿಲ್ಲ ಎಂದು ಬೇಸರವಾಗುತ್ತಿದೆಯೇ? ಹಣಕಾಸು ಕ್ಷೇತ್ರದಲ್ಲಿ ದಶಕಗಳ ಕಾಲ ಅನುಭವವಿರುವ ಅಕೌಂಟೆಂಟ್ಗಳು ಮತ್ತು ಹೂಡಿಕೆ ತಜ್ಞರ ಪ್ರಕಾರ ನಾವು ಅರಿಯದೇ ಮಾಡುವ ಕೆಲವು ದೈನಂದಿನ ಹವ್ಯಾಸಗಳೇ ನಮ್ಮನ್ನು ಆರ್ಥಿಕವಾಗಿ ಹಿನ್ನಡೆಗೆ ತಳ್ಳುತ್ತವೆ. ಇಂದಿನ ವಿಡಿಯೋದಲ್ಲಿ ನಮ್ಮನ್ನು ಶ್ರೀಮಂತರಾಗದಂತೆ ತಡೆಯುವ 8 ಕೆಟ್ಟ ಹಣದ ಹವ್ಯಾಸಗಳು ಮತ್ತು ಅವುಗಳನ್ನು ಬದಲಾಯಿಸಿಕೊಳ್ಳುವ ಸರಳ ಟಿಪ್ಸ್ಗಳನ್ನು ತಿಳಿಯೋಣ. ಕೊನೆಯವರೆಗೂ ನೋಡಿ, ಯಾಕಂದರೆ ಕೊನೆಯ ಪಾಯಿಂಟ್ ನಿಮ್ಮ ಲೈಫ್ ಬದಲಾಯಿಸಬಹುದು. ಹವ್ಯಾಸ 1. ಕೊನೆಯಲ್ಲಿ ಉಳಿತಾಯ ಮಾಡೋದು. ಸಂಬಳ ಅಥವಾ ಆದಾಯ ಬಂದ ತಕ್ಷಣ ಮೊದಲು ಬಾಡಿಗೆ, ಇಂಟರ್ನೆಟ್ ಬಿಲ್, ಮೊಬೈಲ್ ಬಿಲ್, ಶಾಪಿಂಗ್, ಪಾರ್ಟಿ ಎಲ್ಲವನ್ನೂ ಮುಗಿಸಿ ಕೊನೆಯಲ್ಲಿ ಏನಾದರೂ ಉಳಿದರೆ ಉಳಿತಾಯ ಮಾಡುವುದು ಬಡವರ ಅಥವಾ ಮಧ್ಯಮ ವರ್ಗದವರ ಹವ್ಯಾಸ. ಹೀಗೆ ಮಾಡಿದರೆ ತಿಂಗಳ ಕೊನೆಯಲ್ಲಿ ಏನೂ ಉಳಿಯುವುದಿಲ್ಲ. ರಾಬರ್ಟ್ ಕಿಯೋಸಕಿ ಅವರ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಪುಸ್ತಕದಲ್ಲಿ ಹೇಳಿರುವಂತೆ, ಸಂಬಳ ಬಂದ ತಕ್ಷಣ ಮೊದಲು ನಿಮಗಾಗಿ ಕನಿಷ್ಠ 10% ಹಣವನ್ನು ಉಳಿತಾಯ ಖಾತೆಗೆ ವರ್ಗಾಯಿಸಿ. ಅದನ್ನು ಒಂದು ಬಿಲ್ ಪಾವತಿಯಂತೆ ಪರಿಗಣಿಸಿ. ಉಳಿದ 90% ಹಣದಲ್ಲಿ ತಿಂಗಳ ಖರ್ಚುಗಳನ್ನು ನಿಭಾಯಿಸಲು ನಿಮ್ಮ ಮೆದುಳು ತಾನಾಗಿಯೇ ದಾರಿ ಹುಡುಕುತ್ತದೆ. ಕೆಟ್ಟ ಸಾಲಗಳಿಗೆ ಒಗ್ಗಿಕೊಳ್ಳುವುದು. ಇತ್ತೀಚಿನ ದಿನಗಳಲ್ಲಿ ಸಣ್ಣಪುಟ್ಟ ಬಟ್ಟೆಗಳು, ಗ್ಯಾಜೆಟ್ಗಳು ಅಥವಾ ಉಡುಗೊರೆಗಳನ್ನು ಕೊಳ್ಳಲು ಕೂಡ ಕ್ರೆಡಿಟ್ ಕಾರ್ಡ್ ಅಥವಾ EMI ಬಳಸುವುದು ಸಾಮಾನ್ಯವಾಗಿದೆ. ಕ್ರೆಡಿಟ್ ಕಾರ್ಡ್ ಕಂಪನಿಗಳು ನಿಮ್ಮಿಂದ 22% ವರೆಗೆ ವಾರ್ಷಿಕ ಬಡ್ಡಿ ವಸೂಲಿ ಮಾಡುತ್ತವೆ. ಒಂದು ಸರಳ ನಿಯಮ ಇಟ್ಟುಕೊಳ್ಳಿ: ಯಾವುದೇ ವಸ್ತುವನ್ನು ಖರೀದಿಸಲು ನಿಮ್ಮ ಕೈಯಲ್ಲಿ ಪೂರ್ತಿ ನಗದು ಇಲ್ಲದಿದ್ದರೆ ಅದನ್ನು ಸಾಲದ ಮೂಲಕ ಖರೀದಿಸಬೇಡಿ. ಹವ್ಯಾಸ 3. ತುರ್ತು ನಿಧಿ ಇಲ್ಲದಿರುವುದು. ಯಾವುದೇ ಬ್ಯಾಕಪ್ ಇಲ್ಲದೆ ಬದುಕುವುದು. ಹಠಾತ್ತಾಗಿ ಕೆಲಸ ಹೋದರೆ ಅಥವಾ ವೈದ್ಯಕೀಯ ತುರ್ತು ಪರಿಸ್ಥಿತಿ ಬಂದರೆ ತೀವ್ರ ಆರ್ಥಿಕ ಸಂಕಷ್ಟ ಎದುರಾಗುತ್ತದೆ. ನೀವು ಕನಿಷ್ಠ 3 ರಿಂದ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನು ತುರ್ತು ನಿಧಿಯಾಗಿ, ಎಮರ್ಜೆನ್ಸಿ ಫಂಡ್ ಆಗಿ ಪ್ರತ್ಯೇಕವಾಗಿ ಇರಿಸಿ. ಇದು ನಿಮಗೆ ಮಾನಸಿಕ ನೆಮ್ಮದಿ ನೀಡುತ್ತದೆ ಮತ್ತು ಬೇರೆ ದೊಡ್ಡ ಆರ್ಥಿಕ ನಿರ್ಧಾರಗಳನ್ನು ಧೈರ್ಯವಾಗಿ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಆದಾಯ ಮತ್ತು ಖರ್ಚುಗಳ ನಿಖರ ಅರಿವಿಲ್ಲದಿರುವುದು. ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಅಂದರೆ ಆದಾಯ ಹೆಚ್ಚಾದಂತೆಲ್ಲ ನಮ್ಮ ಖರ್ಚುಗಳು ತಾನಾಗಿಯೇ ಹೆಚ್ಚಾಗುತ್ತವೆ. ದೊಡ್ಡ ಮನೆ ಬೇಕು, ದುಬಾರಿ ಕಾರು ಬೇಕು, ಹೀಗೆ ನಮ್ಮ ಹಣ ಎಲ್ಲಿಗೆ ಹೋಗುತ್ತಿದೆ ಎಂದೇ ತಿಳಿಯುವುದಿಲ್ಲ. ಒಂದು ಬಜೆಟ್ ಟ್ರ್ಯಾಕರ್ ಬಳಸಿ. ಪ್ರತಿ 3 ತಿಂಗಳಿಗೊಮ್ಮೆ ನಿಮ್ಮ ಆಸ್ತಿ ಮತ್ತು ಸಾಲಗಳ ಪಟ್ಟಿಯನ್ನು ಪರಿಶೀಲಿಸಿ. ಕೇವಲ ಶ್ರೀಮಂತರಾಗುವ ಕನಸು ಕಾಣುವವರಿಗಿಂತ ತಮ್ಮ ಹಣದ ಲೆಕ್ಕಾಚಾರವನ್ನು ಬರೆದಿಡುವವರೇ ಬೇಗ ಶ್ರೀಮಂತರಾಗುತ್ತಾರೆ. ಹವ್ಯಾಸ 5. ದುಬಾರಿ ಹವ್ಯಾಸಗಳನ್ನು ಹೊಂದುವುದು. ಕೇವಲ ಮನರಂಜನೆ ಅಥವಾ ಬೇರೆಯವರಿಗೆ ತೋರಿಸಿಕೊಳ್ಳಲು ದುಬಾರಿ ವಸ್ತುಗಳನ್ನು ಖರೀದಿಸುವುದು ಸಾಮಾಜಿಕ ಜಾಲತಾಣಗಳ ಮಾರ್ಕೆಟಿಂಗ್ಗೆ ಮರುಳಾಗಿ ಅನಗತ್ಯವಾಗಿ ಹಣ ವ್ಯಯಿಸುವುದು. ಹಣವನ್ನು ಖರ್ಚು ಮಾಡುವ ಹವ್ಯಾಸಗಳ ಬದಲಾಗಿ ಹಣವನ್ನು ಬೆಳೆಸುವ ಅಥವಾ ಹೊಸ ಕೌಶಲ್ಯಗಳನ್ನು ಕಲಿಯುವ ಹವ್ಯಾಸಗಳನ್ನು ರೂಢಿಸಿಕೊಳ್ಳಿ. ಹವ್ಯಾಸ 6. ಕೇವಲ ಉಳಿತಾಯದ ಮೇಲಷ್ಟೇ ಗಮನ ಹರಿಸುವುದು. ಹಣ ಉಳಿಸುವುದು ಮುಖ್ಯವೇ, ಆದರೆ ಕೇವಲ ಆಫರ್ಗಳು, ಕ್ಯಾಶ್ಬ್ಯಾಕ್ಗಳ ಮೂಲಕ ಬೆನ್ನತ್ತಿ ಕೇವಲ ಉಳಿತಾಯಕ್ಕಷ್ಟೇ ಸೀಮಿತವಾಗುವುದು ನಿಮ್ಮ ಆಸ್ತಿಯನ್ನು ದೊಡ್ಡದಾಗಿ ಬೆಳೆಸುವುದಿಲ್ಲ. ಏಕೆಂದರೆ ನಾವು ಉಳಿಸುವುದಕ್ಕೆ ಒಂದು ಮಿತಿ ಇರುತ್ತದೆ. ಉಳಿತಾಯದ ಜೊತೆಗೆ ಆದಾಯದ ಮೂಲಗಳನ್ನು ಹೆಚ್ಚಿಸಿಕೊಳ್ಳುವತ್ತ ಗಮನ ಹರಿಸಿ. ಸಂಬಳ ಹೆಚ್ಚಳ ಕೇಳುವುದು, ಸೈಡ್ ಬಿಸ್ನೆಸ್ ಮಾಡುವುದು ಅಥವಾ ಹೂಡಿಕೆ ಮಾಡುವುದರಿಂದ ಆದಾಯವನ್ನು ಅಪರಿಮಿತವಾಗಿ ಗಳಿಸಬಹುದು. ಕಾನೂನುಬದ್ಧವಾಗಿ ತೆರಿಗೆ ಉಳಿಸದಿರುವುದು. ನಮ್ಮ ಜೀವನದ ಅತಿ ದೊಡ್ಡ ಖರ್ಚು ಎಂದರೆ ಅದು ಟ್ಯಾಕ್ಸ್. ಅನೇಕರು ತೆರಿಗೆ ನಿಯಮಗಳನ್ನು ತಿಳಿಯದೆ ಸುಮ್ಮನೆ ಹೆಚ್ಚು ತೆರಿಗೆ ಪಾವತಿಸುತ್ತಾರೆ. ಶ್ರೀಮಂತರು ತೆರಿಗೆ ತಜ್ಞರ ಸಹಾಯದಿಂದ ಕಾನೂನುಬದ್ಧವಾಗಿಯೇ
ತಮ್ಮ ತೆರಿಗೆಯನ್ನು ಕಡಿಮೆ ಮಾಡಿಕೊಳ್ಳುತ್ತಾರೆ. ನೀವು ಕೂಡ ಸರ್ಕಾರದ ವಿವಿಧ ತೆರಿಗೆ ಉಳಿತಾಯ ಯೋಜನೆಗಳು, ಹೂಡಿಕೆ ಖಾತೆಗಳು ಅಥವಾ ಬಿಸ್ನೆಸ್ ರಚನೆಗಳ ಬಗ್ಗೆ ಅರಿತುಕೊಂಡು ಟ್ಯಾಕ್ಸ್ ಉಳಿಸಿ ಆ ಹಣವನ್ನು ನಿಮ್ಮ ಬೆಳವಣಿಗೆಗೆ ಬಳಸಿ. ಹವ್ಯಾಸ 8. ಹೂಡಿಕೆ ಮಾಡಲು ತುಂಬ ಸಮಯ ಕಾಯುವುದು. ನನ್ನ ಹತ್ತಿರ ಹಣವಿಲ್ಲ, ಸಮಯವಿಲ್ಲ ಎಂದು ಹೂಡಿಕೆಯನ್ನು ಮುಂದೂಡುವುದು. ಹಣವನ್ನು ಕೇವಲ ಬ್ಯಾಂಕ್ ಖಾತೆಯಲ್ಲಿ ಇಟ್ಟರೆ ಹಣದುಬ್ಬರದಿಂದಾಗಿ ಅದರ ಮೌಲ್ಯ ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗುತ್ತಾ ಹೋಗುತ್ತದೆ. ನಿಮ್ಮಲ್ಲಿ ತುರ್ತು ನಿಧಿ ಸಿದ್ಧವಾದ ತಕ್ಷಣ ಉಳಿದ ಹಣವನ್ನು ಶೇರ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ ಅಥವಾ ಇತರೆ ಸುರಕ್ಷಿತ ಜಾಗಗಳಲ್ಲಿ ಹೂಡಿಕೆ ಮಾಡಿ. ಹಣ ನಿಮಗಾಗಿ ಕೆಲಸ ಮಾಡಲು ಪ್ರಾರಂಭಿಸಬೇಕು. ಎಷ್ಟು ಬೇಗ ಹೂಡಿಕೆ ಆರಂಭಿಸುತ್ತೀರೋ ಅಷ್ಟು ಬೇಗ ಆರ್ಥಿಕ ಸ್ವಾತಂತ್ರ್ಯ ಸಿಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ 8 ಕೆಟ್ಟ ಹವ್ಯಾಸಗಳಲ್ಲಿ ನೀವು ಯಾವ ಹವ್ಯಾಸವನ್ನು ಹಿಂದೆ ಬದಲಾಯಿಸಿಕೊಳ್ಳಲು ಬಯಸುತ್ತೀರಿ ಎಂಬುದನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಆರ್ಥಿಕವಾಗಿ ಬೆಳೆಯಲು ಮತ್ತು ಹಣದ ಸರಿಯಾದ ನಿರ್ವಹಣೆ ತಿಳಿಯಲು ನಮ್ಮ ಚಂಚಲ್ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ಧನ್ಯವಾದಗಳು.